ಯಾವುದೇ ರೀತಿಯ ಸಮಸ್ಯೆಗಳಾಗಿರ್ಬೋದು, ನಿಮಗಿರುವಂತಹ ಎಲ್ಲ ಸಮಸ್ಯೆಗಳಿಗೆ ಒಂದು ಪರಿಹಾರ ಅಂತ ಅಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ ನಂಬರ್. ತಪ್ಪದೇ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಪಡ್ಕೊಳ್ಳಿ. ಯಾವುದೇ ರೀತಿಯ ಸಮಸ್ಯೆಗಳಾಗಿರ್ಬೋದು, ಶಿಕ್ಷಣ, ಉದ್ಯೋಗ, ದಾಂಪತ್ಯದಲ್ಲಿ ಕಲಹ, ಮನೆ ಕಟ್ಟಕ್ಕಾಗ್ತಾ ಇಲ್ಲ ಅನ್ನುವಂಥದ್ದು ಸಾಕಷ್ಟು ರೀತಿಯ ಸಮಸ್ಯೆಗಳಿಗೆ ನಿಮಗಿರುವಂತಹ ಒಂದು ಪರಿಹಾರ ಅಂತ ಅಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ ನಂಬರ್. ತಪ್ಪದೇ ಕರೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಪಡ್ಕೊಳ್ಳಿ. ಅದೇ ರೀತಿಯಾಗಿ ಕರೆ ಸಿಗ್ತಾ ಇಲ್ಲ ಅನ್ನುವಂಥವ್ರು ನೇರ ಭೇಟಿಗಾಗಿ ಸಂಪರ್ಕಿಸಿ ಅನ್ನುವಂತಹ ನಂಬರ್ ಇದೆ. ಆ ನಂಬರ್ಗೂ ಸಹ ನೀವು ಕರೆ ಮಾಡ್ಬೋದು. ಆಗ ಗುರುಮಾತ ನಿಮ್ಮ ಹತ್ರ ನೇರವಾಗಿ ಮಾತಾಡ್ತಾ ಹೋಗ್ತಾರೆ. ಗುರುಮಾತ, ಈಗಾಗಲೇ ನೀವು ತಿಳಿಸ್ಕೊಡ್ತಾ ಇದ್ರಿ, ಶನಿವಾರ ಅದರಲ್ಲೂ ಶನಿ ಜಯಂತಿ ಇರೋದ್ರಿಂದ ಯಾವ ರೀತಿ ಪೂಜೆ ಮಾಡಬೇಕು, ಯಾಕೆ ನಾವು ಶನೇಶ್ವರ ಸ್ವಾಮಿಯನ್ನ ಆರಾಧನೆ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಟ್ರಿ. ಅದರಲ್ಲೂ ಅಮಾವಾಸ್ಯೆಯ ದಿನ ಯಾವ ದೇವರ ಆರಾಧನೆ ಮಾಡಿದ್ರೆ ಒಳ್ತಾಗುತ್ತೆ? ಖಂಡಿತ ನೋಡಿ, ಅಮಾವಾಸ್ಯೆ ದಿವಸ ನಮ್ಮ ಹನುಮಾನಿಗೆ ತುಂಬಾ ವಿಶೇಷತೆ. ಯಾಕೆ ಅಂತಂದರೆ ಜೈ ಶ್ರೀ ಹನುಮಾನ್ ಅಂತ ಹೇಳ್ತೀವಲ್ವ, ಬಜರಂಗಿನ ತುಂಬಾ ವಿಜೃಂಭಣೆಯಿಂದ ಪೂಜೆ ಮಾಡೋ ಅಂಥದ್ದು, ಎಲ್ಲ ಕಷ್ಟನೂ ಅಲ್ಲೋಗಿ ಸರಿಪಡಿಸ್ಕೊಳ್ಳೋ ಅಂಥದ್ದು. ಕಾರಣ ಏನು ಅಂತ ಅಂದರೆ ಅಷ್ಟು ಆ ಭಗವಂತನಿಗೆ ಶಕ್ತಿ ಇರುತ್ತೆ. ಅಮಾವಾಸ್ಯೆ ದಿವಸ ಆಂಜನೇಯನಿಗೆ ಬಲ ಜಾಸ್ತಿ. ಕಾರಣ ಏನು ಅಂತಂದರೆ ಅಷ್ಟು ಎಲ್ಲ ಏನೇನಿದೆಯೋ ಪ್ರಪಂಚದಲ್ಲಿ ಅಷ್ಟನ್ನು ಏನು ಬೇಕೋ ಅಷ್ಟೂ ಅವ್ರು ಕೊಡೋ ಅಂಥವ್ರು. ನಂಗೆ ಇದು ಬೇಕು ಅಂತ ನೀವು ಇವತ್ತು ಕೇಳಿದ್ರೇನು ಸಹ ಆಂಜನೇಯ ನಮ್ಗೆ ಅಷ್ಟೊಂದು ಕೊಟ್ಬಿಡ್ತಾರಂತೆ. ಪ್ರಾಣದೇವರು ಅಂತ ಹೇಳ್ತಾರೆ, ಪ್ರಾಣನೇ ಕೊಡ್ತಾರಂತೆ ಹೋಗ ಅಂಥವ್ರಿಗೆ. ಅದಕ್ಕೆ ಅವ್ರಿಗೆ ಹೇಳೋದು ಪ್ರಾಣದೇವರು. ಆ ದೇವರಾಗಿದ್ದು ನಮಗೆ ಪ್ರಾಣನೇ ದಾನ ಮಾಡೋ ಅಂತ ಪ್ರಾಣದೇವರು ಅಂತ ಹೇಳ್ತಾರೆ. ಇವತ್ತಿನ ದಿವಸ ಅಮಾವಾಸ್ಯೆ ದಿವಸ ನಮ್ಮ ಆಂಜನೇಯನ ದೇವಸ್ಥಾನಕ್ಕಾಗಲಿ, ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗುವಾಗ ಇವಾಗ ಮಾರಿಯಮ್ಮ ತಗೊಳ್ಳಿ, ಎಷ್ಟೋ ಕಾಳಿಯಮ್ಮ ಇರ್ತಾರೆ, ಭದ್ರಕಾಳಿಯಮ್ಮ, ಈ ಥರ ತಾಯಿಯಂದಿರ ದೇವಸ್ಥಾನದಲ್ಲಿ ಇವತ್ತು ನಮ್ಮ ಮಾಂಚಾಲಮ್ಮನವ್ರಿಗೂ ಸಹ ವಿಶೇಷ ಪೂಜೆ ಇರುತ್ತೆ. ಹಾಗಾಗಿ ಶುಕ್ರವಾರ ಮಂಗಳವಾರ ಇರುತ್ತೆ. ಅಮಾವಾಸ್ಯೆ ಅನ್ನುವಾಗ ವಿಶೇಷ ಜಾಸ್ತಿ. ಯಾಕೆ ವಿಶೇಷತೆ ಅಂದರೆ ನೋಡಿ, ಆಕ್ರೋಶದಿಂದ ಇರೋಂಥ ಶಕ್ತಿಗಳೆಲ್ಲ, ಹದೈವ ಶಕ್ತಿಗಳೆಲ್ಲ ಆ ಭೂಮಿಗೆ ಸಮಾನವಾಗಿ ಹೊರಟೋಗ್ತವೆ. ಆ ದೇವರಿಂದ ನಮಗೆ ಸಿಗೋಂಥದ್ದು ಏನೆಲ್ಲ ಒಂದು ಒಳ್ಳೆ ವಿಶೇಷ ಇದೆಯೋ ಅದೆಲ್ಲ ನಾವು ಪಡ್ಕೋಬೋದು. ಮುಖ್ಯವಾಗಿ ಆಂಜನೇಯನ ಹತ್ರ ಹೋಗೋ ಅಂಥ ಟೈಮಲ್ಲಿ ನಾವು ಹೋಗ್ಬಿಟ್ಟು ಆ ಭಗವಂತನ ಹತ್ರ ಫಸ್ಟ್ ಸಂಕಲ್ಪ ಮಾಡಬೇಕು. ಇವತ್ತಿನ ದಿವಸ ಹೋಗಿ ಅಮಾವಾಸ್ಯೆ ದಿವಸ ಅಲ್ಲಿ ಕೊಡೋಂಥ ಯಂತ್ರ ಆಗಲಿ ತೊಗೋಬೋದು, ರಕ್ಷೆ ಆಗಲಿ ತೊಗೋಬೋದು. ತುಂಬಾ ನನ್ನ ಮನಸ್ಸಲ್ಲಿ ಭಯ ಇದೆ, ಚಳಪಳ ಇದೆ, ಅದೇ ರೀತಿ ನನಗೆ ರಿಲ್ಯಾಕ್ಸೇಷನ್ ಇಲ್ಲ. ಯಾವಾಗ ನೋಡಿದ್ರೂ ಕೆಟ್ಟ ಕನಸು ಬರ್ತಾ ಇದೆ. ಆ ಕನಸು ಏನು ಅಂತಲೇ ಅರ್ಥ ಆಗ್ತಾಯಿಲ್ಲ. ಅದರಲ್ಲೂ ನೋಡಿ ತೀರೋಗಿರೋ ಅಂಥವ್ರು, ಹಾಗಾಗಿ ಎಲ್ಲ ಹೋಗಿರೋ ಅಂಥವ್ರು, ಭಗವಂತನ ಹತ್ರ ಹೋಗಿ ಸೇರಿರೋ ಅಂಥವ್ರು ಮತ್ತೆ ಕನಸಲ್ಲಿ ಬಂದು ಡಿಸ್ಟರ್ಬೆನ್ಸ್ ಮಾಡ್ತಾ ಇರೋ ಅಂಥ ಇದೆ ನಮಗೆ. ಅದರಿಂದ ಏನೇ ಮಾಡಿದ್ರೂ ನಮಗೆ ಸರಿ ಆಗ್ತಾಯಿಲ್ಲ ಅಂತ ಅನ್ನೋರು ಖಂಡಿತವಾಗ್ಲೂ ಹೇಳ್ತೀನಿ, ಇವತ್ತಿನ ದಿವಸ ಆಂಜನೇಯನ ದೇವಸ್ಥಾನಕ್ಕೆ ಅಥವಾ ತಾಯಂದಿರ ದೇವಸ್ಥಾನಕ್ಕೆ ಹೋಗಿ, ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿ ಇವತ್ತಿನ ದಿವಸ ಒಂದು ರಕ್ಷೆ ಹಾಕ್ಕೊಂಡು ಬಂದ್ರೂ ಸಹ ಆ ಥರ ಆಗೋದಿಲ್ಲ. ಯಾಕೆ ನಿಮಗೆ ಮತ್ತೆ ಹೋಗಿದವರು ಬಂದು ಮತ್ತೆ ಕಣ್ಣಿಗೆ ಕಾಣಿಸ್ಕೊಳ್ತಾ ಇದ್ದಾರೆ ಅಂತ ಅಂದರೆ ಮರ್ತಿದ್ದೀರಾ ಅಂತ ಅರ್ಥ. ಮರ್ತೋಗಿ ಅವ್ರು ಮಾಡಿದ್ದಂಥ ವಿಷಯದಲ್ಲಿ ನೀವೇನೋ ಮಿಸ್ಟೇಕ್ ಮಾಡ್ತಾ ಇದ್ದೀರಾ ಅಂತ ಅರ್ಥ. ಅದನ್ನು ಸರಿಪಡಿಸ್ಕೋಬೇಕು ಖಂಡಿತವಾಗ್ಲೂ. ಅಮಾವಾಸ್ಯೆ ಅನ್ನೋಂಥದ್ದು ನಾವೇನೆಲ್ಲ ನಮ್ಮ ಹತ್ರ ಇದೆಯೋ ದುಷ್ಟ ಶಕ್ತಿನ ಓಡಿಸೋ ಅಂಥ ದಿನ, ಅದೇ ರೀತಿ ಒಳ್ಳೆಯದನ್ನು ಪಡ್ಕೊಳ್ಳೋ ಅಂಥ ದಿನವೂ ಸಹ. ಹಾಗಾಗಿ ಆಂಜನೇಯನ ಹತ್ರ ಹೋಗಿ ಬೇಡ್ಕೊಳ್ಳೋ ಅಂಥದ್ದು ಏನು ಅಂದರೆ, ನಮಗಿರೋ ಅಂಥದ್ದು ಏನೇ ಎಂಥದ್ದೇ ಆಗಿರಲಿ ಕಷ್ಟ, ಇವತ್ತು ನಿಮ್ಮ ಪಾದಕ್ಕೆ ನಾನು ಒಪ್ಪಿಸ್ಬಿಟ್ಟು ನಾನು ರಿಲ್ಯಾಕ್ಸ್ ಆಗಿರಬೇಕು ಅಂತ ಹೇಳಿ ಭಗವಂತನ ಹತ್ರ ಅಭಿಷೇಕ ಇತ್ತು ಅಂದರೆ ಖಂಡಿತವಾಗ್ಲೂ ಪಂಚಾಮೃತ ಅಭಿಷೇಕ ಮಾಡ್ತಾರೆ, ಮಾಡಿಸ್ಬೋದು. ಅದೇ ರೀತಿ ಬೆಳಗಿನ ಜಾವದಲ್ಲಿ ಮಾಡಿಬಿಟ್ಟಿರ್ತಾರೆ. ಅದೇ ರೀತಿ ಬೆಣ್ಣೆಲಿ ಸ್ವಾಮಿಗೆ ಅಭಿಷೇಕ, ಬೆಣ್ಣೆಲೆ ಅಲಂಕಾರ ಮಾಡೋ ಅಂಥದ್ದು. ಈ ಥರ ಒಂದೊಂದು ಅಲಂಕಾರದಲ್ಲೂ ಭಗವಂತ ನಮ್ಮ ರಾಶಿಲೆ ಜನ್ಮ ನಕ್ಷತ್ರದಲ್ಲಿ ಯಾವ ತೊಂದರೆ ಇದೆಯೋ ಅದನ್ನು ಸರಿಪಡಿಸಿ ನಮಗೇನು ಕೊಡಬೇಕೋ ಅದನ್ನು ಕೊಟ್ಟು ಕಳಿಸ್ತಾರೆ ಭಗವಂತ. ಅದಕ್ಕೆ ಹೇಳೋದಲ್ಲಿ ವಿಳೆದೆಲೆ ಮಾಲೆ ಹಾಕಿದ್ದಾರೆ ಅಂದರೆ ಅದನ್ನು ನಮಗೆ ಕೊಟ್ಟರೆ ನಾವು ತಗೊಬಂದು ಅದನ್ನು ತೊಟ್ಟು ಮಾತ್ರ ತಿಂದ್ಬಿಟ್ಟು ಆ ಎಲೆನ ಬಿಸಾಕಬಾರ್ದು. ಯಾವಾಗಲೂ ಸರಿ, ಯಾವ ದೇವಸ್ಥಾನದಲ್ಲೇ ಒಂದು ವಿಳೆದೆಲೆ ಅಡಿಕೆ ಕೊಡ್ತಾರೆ ಅಂದರೆ ಖಂಡಿತ ಅದನ್ನು ಮನೇಲಿರೋರು ಯಾರೋ ಒಬ್ಬರು ಹಾಕ್ಕೊಳ್ಳೇಬೇಕು. ಅದನ್ನು ವೇಸ್ಟ್ ಮಾಡಿ ಡಸ್ಟ್ಬಿನಲ್ಲಿ ಯಾವ ಕಾರಣಕ್ಕೂ ಹಾಕಬಾರ್ದು. ಹಾಗಾಗಿ ಆಂಜನೇಯನಿಂದ ನಾವು ಪಡ್ಕೊಳ್ಳೋ ಅಂಥದ್ದು, ಮಾರುತಿಯಿಂದ ಪಡ್ಕೊಳ್ಳೋ ಅಂಥದ್ದು ಪ್ರಾಣದೇವರು. ನಮ್ಮ ಪ್ರಾಣಕ್ಕೆ ಒಂದು ಅನಾಹುತ ಬಂದಿದೆ ಅಂತ ಅಂದರೆ ಆಂಜನೇಯನಿಗೆ ಹೋಗಿ ಒಂದು ದೊಡ್ಡದಾಗಿ ನೋಡಿ, ಹಿತ್ತಾಳೆ ದೀಪ ಆಗಲಿ ಅಥವಾ ಹಣತೆ ಆಗಲಿ ದೊಡ್ಡದಾಗಿ ಇರೋ ಅಂಥ ಹಣತೆ ತೊಗೊಂಡೋಗಿ ಅದು ಫುಲ್ಲಾಗಿ ತುಪ್ಪ ಹಾಕ್ಬಿಟ್ಟು 2 ಬತ್ತಿನ ದೊಡ್ಡ ಬತ್ತಿ ಹಾಕಿ ತಗೊಂಡೋಗಿ ದೇವ್ರ ಹತ್ರ ಕೊಡಬೇಕು. ನೀವು ಹಚ್ಬಿಟ್ಟು ಕೊಡಬಾರ್ದು, ಹಾಗೇ ಕೊಡಬೇಕು. ಅವ್ರು ತೊಗೊಂಡೋಗಿ ಅವರು ಒಳಗಡೆ ಇರೋ ಅಂಥ ಅರ್ಚಕರು ಹಚ್ಕೋತಾರೆ.
ಕಾರಣ ಏನು ಅಂತ ಅರಿಶಿನ ಕುಂಕುಮ ಏನು ಇಡಬೇಡಿ, ಹಾಗೆಯೇ ಕೊಡಿ. ಇಲ್ಲ ಅಂತಂದರೆ ಅದನ್ನೆಲ್ಲ ನೀಟ್ ಮಾಡಿಬಿಟ್ಟು ತುಪ್ಪ ಸಪ್ರೇಟಾಗಿ ಕಾರ್ತಿಕ ದೀಪನೂ ಸಪ್ರೇಟಾಗಿ ಕೊಟ್ಬಿಟ್ರಿ ಅಂದರೆ ಅವರೇ ಎಲ್ಲ ಮಾಡ್ಕೊತಾರೆ. ಯಾಕೆ ಇದು ಕೊಡಬೇಕು ಅಂದರೆ ಆ ಮನೆತನದಲ್ಲಿ ಹೋಗಿರೋ ಅಂಥವರು ಆಗಾಗಲೇ ಬಂದು ಏನೋ ಕಷ್ಟ ಕೊಡ್ತಾ ಇದ್ದಾರೆ, ಕನಸಲ್ಲಿ ಬರ್ತಾ ಇದ್ದಾರೆ, ಡಿಸ್ಟರ್ಬ್ ಆಗ್ತಾ ಇದೆ ಅಂತ ಅಂದರೆ ಆಂಜನೇಯನ ಹತ್ರ ಈ ಕಾರ್ಯ ಮಾಡಿದ್ರೆ ಖಂಡಿತವಾಗ್ಲೂ ಅವ್ರು ಮತ್ತೆ ಮತ್ತೆ ಕನಸಲ್ಲಿ ಬರೋದಕ್ಕೆ ಚಾನ್ಸಸ್ ಇಲ್ಲ. ನೋಡಿ, ಅದರಲ್ಲೂ ಯಾರ್ಯಾರು ಎಲ್ಲ ಆಸ್ತಿ ಅಂತಸ್ತಲ್ಲಿ ಆಗಲಿ ಅಥವಾ ಕುಟುಂಬದಲ್ಲಿ ಒಂದು ಕಲಹ ಆಗಿರಲಿ, ಆರೋಗ್ಯ ಸಮಸ್ಯೆ ಇರೋ ಅಂಥವ್ರಾಗಿರಲಿ, ಅವ್ರಿಗೆಲ್ರಿಗೂ ಇವತ್ತಿನ ದಿವಸ ತುಂಬ ವಿಶೇಷತೆ. ನಾನು ನಿನ್ನನ್ನು ಹ್ಯಾಮಾರಿಸೋದು, ನೀನು ನನ್ನನ್ನು ಹ್ಯಾಮಾರಿಸೋದು, ಈ ರೀತಿ ಇರೋಂಥವ್ರು ಸಹ ಅಲ್ಲಿಗೆ ಹೋದರೆ ಅವರೇ ದಾರಿ ಕೊಡ್ತಾರಂತೆ. ಈ ರೀತಿ ಮಾಡಿದೆಯಾ, ಈ ರೀತಿ ನೀನು ಹೋಗಬೇಕು ಅನ್ನೋ ಜ್ಞಾನೋದಯ ಕೊಡ್ತಾರಂತೆ. ಅದಕ್ಕೆ ಹೇಳೋದು, ಆಂಜನೇಯನ ಹತ್ರ ಯಾವಾಗಲೂ ಆ ಪ್ರಾಣಕ್ಕೆ ಏನೋ ಬಂದ್ಬಿಟ್ಟಿದೆ ಅಂತ ಅಂದ್ರೇನು, ಪ್ರಾಬ್ಲಮ್ ಬಂದಿದೆ, ಸಮಸ್ಯೆ ಬಂದ್ಬಿಟ್ಟಿದೆ ಅಂದ್ರೇನು ಆ ಪ್ರಾಣಕ್ಕೆ ಏನು ತುಂಬಬೇಕೋ ಅವರು ತುಂಬಿ ಕಳಿಸ್ತಾರಂತೆ. ನೋಡಿ, ರಾಮ ಬಂಟ ಎಷ್ಟು ವಿಶೇಷತೆ. ನಮ್ಮ ಹನುಮ ಏನೆಲ್ಲ ಮಾಡ್ತಾರೆ ಅಂದರೆ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರನೇ ಆ ಬಜರಂಗಿ ಹತ್ರ ಹೋಗುವಾಗ ಎಲ್ಲನೂ ಬಲದಿಂದ ನಮಗೆ ಸಕ್ಸಸ್ಸೇನೆ. ಖಂಡಿತ ಹೋಗಿ, ಒಳ್ಳೆಯದಾಗಲಿ. ಆಂಜನೇಯನ ಆಶೀರ್ವಾದ ಸದಾಕಾಲ ಇರಲಿ. ಅದೇ ರೀತಿ ಪ್ರಾಣದೇವರು ಅಂತ ಹೇಳ್ಬೇಕು ನಾವು. ಆಂಜನೇಯ ಅನ್ನೋದಕ್ಕಿಂತ ಪ್ರಾಣದೇವ ಅನ್ನೋಂಥದ್ದು ತುಂಬಾ ವಿಶೇಷತೆ. ನಮ್ಮ ಪ್ರಾಣಕ್ಕೆ ಯಾವತ್ತೂ ಕಾವಲುಗಾರ ಆಂಜನೇಯ. ಅದಕ್ಕೋಸ್ಕರನೇ ಪ್ರಾಣದೇವರು ಅಂತ ಹೇಳೋ ಅಂಥದ್ದು. ಗುರುವೇ ಶರಣಂ. ಜೈ ಶ್ರೀರಾಮ್, ಜೈ ಶ್ರೀ ಹನುಮಾನ್. ವೀಕ್ಷಕರೇ, ಯಾವುದೇ ರೀತಿಯ ಕಷ್ಟಗಳಾಗಿರ್ಬೋದು, ಯಾವುದೇ ರೀತಿಯ ಸಮಸ್ಯೆಗಳಾಗಿರ್ಬೋದು, ನಿಮ್ಮೆಲ್ಲ ಸಮಸ್ಯೆಗಳಿಗೆ ನಿಮಗಿರುವಂತಹ ಒಂದು ನೇರವಾದಂತಹ ಪರಿಹಾರ ಅಂತ ಅಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ ನಂಬರ್. ಪ್ರತಿಯೊಂದು ರೀತಿಯ ಸಮಸ್ಯೆಗಳಾಗಿರುತ್ತೆ. ಯಾವ ರೀತಿ ಅಂದರೆ ಶಿಕ್ಷಣ ಆಗಿರ್ಬೋದು, ಉದ್ಯೋಗ ಆಗಿರ್ಬೋದು, ಅದೇ ರೀತಿಯಾಗಿ ಮನೆ ಕಟ್ಟೋಕ್ಕಾಗ್ತಾ ಇಲ್ಲ, ಮನೆ ಅರ್ಧದಲ್ಲೇ ನಿಂತಿದೆ, ಈಗಾಗಲೇ ನಾವು ಮನೆಯಲ್ಲಿದ್ದೀವಿ, ಮನೆಯಲ್ಲಿ ಸಂಸಾರ ಮಾಡ್ತಿದ್ದೀವಿ, ಆದರೆ ಅಲ್ಲಿ ಯಾವುದೆಲ್ಲ ರೀತಿಯಲ್ಲಿ ಕಲಹಗಳು ನಡೀತಾ ಇದೆ, ಸಾಕಷ್ಟು ರೀತಿಯಲ್ಲಿ ತೊಂದರೆಗಳು ಉಂಟಾಗ್ತಾ ಇದೆ, ಮನೆಯಲ್ಲಿ ನೆಮ್ಮದಿ ಇಲ್ಲ ಅನ್ನೋಂಥವ್ರು ಖಂಡಿತ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಪಡ್ಕೊಳ್ಳಿ. ಇನ್ನು ಲೈನ್ ಕನೆಕ್ಟ್ ಆಗ್ತಾ ಇಲ್ಲ, ಲೈನ್ ಸಿಗ್ತಾ ಇಲ್ಲ ಅನ್ನೋಂಥವ್ರು ನೇರ ಭೇಟಿಗಾಗಿ ಸಂಪರ್ಕಿಸಿ ಅನ್ನುವಂಥ ನಂಬರ್ ಇದೆ. ಆ ನಂಬರ್ಗೂ ಸಹ ನೀವು ಕರೆ ಮಾಡ್ಬೋದು. ಅಲ್ಲಿ ನೀವು ಕರೆ ಮಾಡಿದ್ರೆ ಗುರುಮಾತಾ ಅವ್ರ ಹತ್ರ ನೇರವಾಗಿ ಮಾತಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡ್ಕೋಬೋದು. ಇನ್ನು ಈಗಾಗಲೇ ನೀವು ಎಲ್ಲರೂ ಸಹ ಕೇಳಿದ್ರಿ, ಲೆಟರ್ನ ಬರಿಬೋದಾ, ಪತ್ರವನ್ನು ಬರಿಬೋದಾ ಅಂತ ಕೇಳಿದ್ರಿ. ಖಂಡಿತವಾಗೂ ಸಹ ಕಾಲ್ ಮಾಡೋಕ್ಕಾಗ್ತಾ ಇಲ್ಲ, ಕಾಲ್ ಮಾಡಿದ್ರೆ ವಾಯ್ಸ್ ಗೊತ್ತಾಗುತ್ತೆ ಬೇರೆಯವರಿಗೆ ಅನ್ನೋಂಥವ್ರು ಪತ್ರವನ್ನು ಬರಿಬೋದು. ನಿಮ್ಮ ಹೆಸರು, ಊರು ಯಾವುದನ್ನು ಸಹ ಹೇಳಿದೆ ನಿಮಗೆ ಪರಿಹಾರವನ್ನು ನಾವು ಗುರುಮಾತಾ ಅವರು ಕೊಡ್ತಾರೆ. ತಪ್ಪದೆ ನಿಮ್ಮ ಲೆಟರ್ಗಾಗಿ ನಾವು ವೇಟ್ ಮಾಡ್ತಿರ್ತೀವಿ, ಲೆಟರ್ನ ಬರೀರಿ. ಇನ್ನು ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲೂ ಸಹ ಲೈವ್ ಹೋಗ್ತಾ ಇದೆ, ಅಲ್ಲೂ ಸಹ ನೀವು ಕಮೆಂಟ್ ಮಾಡ್ಬೋದು. ನೀವು ಕೊಡುವಂತಹ ಡೇಟ್ ಆಫ್ ಬರ್ತ್, ಅದೇ ರೀತಿಯಾಗಿ ನಿಮ್ಮ ಪ್ರಶ್ನೆಯ ಮೇಲೆ ಗುರುಮಾತಾ ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಹೋಗ್ತಾರೆ. ಗುರುಮಾತಾ ಇನ್ನು ಈಗಾಗಲೇ ತಿಳಿಸ್ಕೊಟ್ರಿ, ಶನಿವಾರ ಅದರಲ್ಲೂ ಜ್ಯೇಷ್ಠ ಅಮಾವಾಸ್ಯೆಯಲ್ಲಿ ಶನಿದೇವರ ಆರಾಧನೆಯನ್ನ ಮಾಡೋದು ಉತ್ತಮ. ಅದೇ ರೀತಿಯಾಗಿ ಶನಿ ಜಯಂತಿ ಇರೋದ್ರಿಂದ ದೇವರ ಆರಾಧನೆ ಅಂತ ಹೇಳಿದ್ರಿ. ಇನ್ನು ಈಗಾಗಲೇ ಆಂಜನೇಯ ಸ್ವಾಮಿ ಆರಾಧನೆ ಅಂತಾನೂ ಹೇಳಿದ್ರಿ. ಇನ್ನು ಅಮಾವಾಸ್ಯೆ ಅಂತ ಬಂದ್ರೆ ಅಮಾವಾಸ್ಯೆಯಲ್ಲಿ ನಾವು ಸಾಕಷ್ಟು ರೀತಿಯಲ್ಲಿ ದೇವಿ ಆರಾಧನೆಯನ್ನ ಮಾಡ್ತೀವಿ. ಪ್ರತಿಯೊಂದು ಕಡೆನೂ ಅಷ್ಟೇ. ಇವಾಗ ಚಾಮುಂಡೇಶ್ವರಿ ದೇವಿ ಆಗಿರ್ಬೋದು, ಅಮಾವಾಸ್ಯೆ ಬಂದ ತಕ್ಷಣ ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲರೂ ಸಹ ಚಾಮುಂಡಿ ಬೆಟ್ಟಕ್ಕೆ ಹೋಗೋದಾಗಿರ್ಬೋದು, ಈ ರೀತಿ ಸಾಕಷ್ಟು ಇದೆ. ಆದರೆ ಪ್ರತ್ಯೇಕವಾಗಿ ದೇವಿ ಆರಾಧನೆ ಬಿಟ್ಟು ಶನಿದೇವರ ಅಥವಾ ಆಂಜನೇಯ ಸ್ವಾಮಿ ಆರಾಧನೆ ಅಮಾವಾಸ್ಯೆ ದಿನ ಶ್ರೇಷ್ಠ ಅನ್ಸುತ್ತಾ? ಖಂಡಿತ. ನೋಡಿ, ದೇವಿ ದೇವಸ್ಥಾನಕ್ಕೆ ಹೋಗೋದ್ರಿಂದ ಇವಾಗ ಇಲ್ಲೇ ನಮ್ಮ ಬೆಂಗಳೂರಲ್ಲೇ ತಗೊಳ್ಳಿ, ಅಣ್ಣಮ್ಮ ದೇವಸ್ಥಾನ ಆಗಲಿ, ಗಂಗಮ್ಮನವ್ರ ದೇವಸ್ಥಾನ ಆಗಲಿ, ಅದೇ ರೀತಿ ಬಂಡೆಕಾಳಿ ಅಮ್ಮನವರಾಗಲಿ, ಈ ಥರ ಬೇಕಾದಷ್ಟು ಅಮ್ಮನ ದೇವಸ್ಥಾನ ಬೇಕಾದಷ್ಟಿದೆ. ಅದೇ ರೀತಿ ವಿದ್ಯಾರಣ್ಯಪುರದಲ್ಲಿ ದುರ್ಗಾದೇವಿ ಟೆಂಪಲ್ ಆಗಲಿ, ಈ ಥರ ಎಲ್ಲ ಕಡೆಗೂ ತುಂಬ ವಿಶೇಷತೆ. ಅದರಲ್ಲೂ ಚಾಮುಂಡೇಶ್ವರಿ ಅಮ್ಮನ ದೇವಸ್ಥಾನದಲ್ಲಿ ಇವತ್ತಂತೂ ರಶ್ ಇರುತ್ತೆ. ಕಾರಣ ಏನು ಅಂತಂದರೆ ಕಾಲಿಡಕ್ಕೂ ಸಹ ಜಾಗ ಇರಲ್ಲ. ಯಾಕೆ ಅಂತ ಅಂದರೆ ಆ ತಾಯಿ ಅವತಾರ ತಾಳಿದಾಗ ಏನು ಶಕ್ತಿಯಿಂದ ತಾಯಿ ಹೊರ ಬಂದರೋ ಆ ಶಕ್ತಿ ಅಮಾವಾಸ್ಯೆ ದಿವಸ ಇರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಆದಿಶಕ್ತಿ ಯಾವಾಗ ಪ್ರಪಂಚಕ್ಕೆ ಬಂದು ಎಲ್ಲನೂ ಕಾಪಾಡಬೇಕು ಅಂತ ಅವತಾರ ಮಾಡ್ಕೊಂಡು ಬಂದರೋ ಅದೇ ರೀತಿ ಅಮಾವಾಸ್ಯೆಗೂ ಖಂಡಿತ ಇರುತ್ತೆ. ಅದಕ್ಕೆ ಹೇಳೋದು, ಅಮಾವಾಸ್ಯೆ ದಿವಸ ಏನೇ ನಾವು ತಗೊಂಡೋಗ್ತೀವೋ ಇಲ್ವೋ ತಾಯಿಗೆ, ಅಲ್ಲಿ ಪೂಜೆಗೆ ಮಾತ್ರ ಒಂದು ತೆಂಗಿನಕಾಯಿಯನ್ನು ಅಂಥದ್ದು ತಗೊಂಡೋಗ್ದಿರ ಇರಬಾರ್ದು. ತೆಂಗಿನಕಾಯಿ ಅಥವಾ
ನಿಂಬೆಹಣ್ಣನ್ನ ಖಂಡಿತವಾಗ್ಲೂ ಕೊಡಲೇಬೇಕು. ಯಾಕೆ ತೆಂಗಿನಕಾಯಿ ತೊಗೊಂಡೋಗ್ಬೇಕು, ನಿಂಬೆಹಣ್ಣು ತೊಗೊಂಡೋಗ್ಬೇಕು ಅಂತ ಅಂದರೆ, ನೋಡಿ, ತೆಂಗಿನಕಾಯಿ ತೊಗೊಂಡೋಗೋದ್ರಿಂದ ಸಂಕಲ್ಪ ಆಗುತ್ತೆ. ಖಂಡಿತವಾಗ್ಲೂ ಎಂಥದ್ದೇ ಕಷ್ಟ ಇರಲಿ, ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಅದೇ ರೀತಿ ತೆಂಗಿನಕಾಯಿ ಅನ್ನೋಂಥದ್ದೇನು, ನಮ್ಗೆ ಎಷ್ಟು ಕಷ್ಟ ಇದೆಯೋ ಅಷ್ಟು ಕಷ್ಟನೂ ಆ ತೆಂಗಿನಕಾಯಿ ಒಡೆಯುವಾಗ ಆ ಕಷ್ಟ ಎಲ್ಲ ಹೊಡೆದೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಕರ್ಪೂರನ ತೊಗೊಂಡೋಗಿ ಹೊರಗಡೆ ಹಚ್ಚೋ ಅಂಥದ್ದು ನಮ್ಮ ಕರ್ಮ ಎಲ್ಲ ತೀರುತ್ತೆ ಅಂತ ಹೇಳ್ತಾರೆ. ದೀಪಗಳನ್ನ ನಂದಾದೀಪ ಹಚ್ಚೋಂಥದ್ದು ಅಲ್ಲಿ ಎಲ್ಲನೂ ಅರೇಂಜ್ ಮಾಡಿ ಕೊಟ್ಟಿರ್ತಾರೆ. ಆ ರೀತಿ ಯಾಕೆ ಅಂತ ಅಂದರೆ, ಆ ತಾಯಿ ಆದಿಶಕ್ತಿ ಅವತಾರ ತಾಳಿ ಬಂದಂಥದ್ದು ಎಷ್ಟು ಶಕ್ತಿ ಇತ್ತೋ ಆ ತಾಯಿ ಒಳಗಡೆ ಅಷ್ಟೇ ಶಕ್ತಿ ಇರುತ್ತಂತೆ. ಅಮಾವಾಸ್ಯೆ ದಿವಸ ಏನೆಲ್ಲ ಕೇಳ್ತಾರೋ ಅದೆಲ್ಲನೂ ಶಕ್ತಿ ಇದೆ, ಜಾಸ್ತಿ ಇರುತ್ತೆ. ತಾಯಿಗೆ ಶಾಂತತೆಯಿಂದ ಎಲ್ಲನೂ ಕೊಟ್ಬಿಡ್ತಾರಂತೆ. ಮೈ ಮರೆತು ಭಕ್ತರು ಏನು ಕೇಳ್ತಾರೋ ಅದೆಲ್ಲವನ್ನು ಕೊಟ್ಬಿಡ್ತಾರಂತೆ. ಯಾಕೆ ಅಂತಂದರೆ, ಆ ತಾಯಿಗೆ ಅಷ್ಟೊಂದು ಭಕ್ತರು ನೋಡುವಾಗ ತಾಯಿ ತನ್ನನ್ನೇ ತಾನು ಮರ್ತೋಗ್ತಾಳಂತೆ. ಅದಕ್ಕೋಸ್ಕರ ಹೇಳೋದು, ಅಮಾವಾಸ್ಯೆ ದಿವಸ ಹೋಗೋಂಥ ಟೈಮಲ್ಲಿ ನಿಂಬೆಹಣ್ಣು ತೊಗೊಂಡೋಗ್ಬೇಕು. ನಿಂಬೆಹಣ್ಣು ಏನಕ್ಕೆ ಅಂದರೆ, ತಾಯಿ ಹತ್ರ ಪೂಜೆ ಮಾಡಿಸ್ಕೊಂಡು ಬರುವಾಗ ಆ ನಿಂಬೆಹಣ್ಣನ್ನು ಗಾಡೀಲಿ ಇಟ್ಕೊಳ್ಳೋದು, ವೀಲ್ಗೆ ಇಟ್ಬಿಟ್ಟು ಆ ಗಾಡಿ ಪೂಜೆ ಸಹ ಮಾಡಿಸ್ಕೊತಾರೆ. ಒಂದೊಂದು ಗಾಡಿಗೂ ಪೂಜೆ ಮಾಡ್ತಾರೆ ಅಮಾವಾಸ್ಯೆ ದಿವಸ. ಯಾಕೆ ಅಂತಂದರೆ, ಆ ಗಾಡಿಗಿರೋ ದೃಷ್ಟಿ ಸಹ ಹೋಗುತ್ತೆ ಅಂತ. ನೋಡಿ, ಆ ದೃಷ್ಟಿ ಹೋಗಬೇಕು ಅಂದರೆ ನಿಂಬೆಹಣ್ಣು ಬೇಕೇ ಬೇಕು. ಅದಕ್ಕೋಸ್ಕರನೇ ನಿಂಬೆಹಣ್ಣಿಂದನೇ ದೃಷ್ಟಿ ತೆಗೆಯೋ ಅಂಥದ್ದು. ಹಾಗಾಗಿ ತಾಯಿ ಹತ್ರ ಮಾತ್ರ ಅಲ್ಲ, ಇವತ್ತಿನ ದಿವಸ ಎಲ್ಲ ದೇವಾದೇವತೆಗಳಿಗೂ ವಿಶೇಷತೆ ಇರುತ್ತೆ. ಎಲ್ಲ ದೇವತೆಗಳಿಗೂ ಅದೇ ಶಕ್ತಿ ಇರುತ್ತೆ ಖಂಡಿತ. ಯಾಕೆ ಅಂತಂದರೆ, ಇವಾಗ ಶಿವನಿಗೆ ಬಂದು ರುದ್ರಾಭಿಷೇಕ ಮಾಡಿಸ್ತೀವಿ. ಇವತ್ತು ರುದ್ರಾಭಿಷೇಕಕ್ಕೆ ನಾವು ಕೊಟ್ಟಿರ್ತೀವಿ ಅಂತ ಇಟ್ಕೊಳ್ಳಿ. ಅಮಾವಾಸ್ಯೆ ಬಂದಿದೆ, ಕೊಡೋದ್ರಿಂದ ನಮ್ಮ ಕುಟುಂಬಕ್ಕೆ ಏನಾಗುತ್ತೆ ಅಂದರೆ, ಪಿತೃ ದೇವರುಗಳ ಆತ್ಮನೇ ಶಾಂತಿ ಆಗುತ್ತೆ. ನೋಡಿ, ಅದಕ್ಕೆ ಹೇಳೋದು, ಅಮಾವಾಸ್ಯೆ ಆಗಲಿ ಪೌರ್ಣಮಿ ಆಗಲಿ ಅವತ್ತಿನ ದಿವಸ ಮಾಡೋ ಅಂಥದ್ದು ತುಂಬ ವಿಶೇಷತೆ ಇರುತ್ತೆ. ಹಾಗಾಗಿ ದೇವಿಯರ ದೇವಸ್ಥಾನದಲ್ಲಿ ನಾವು ಹೋಗಿ ಹತ್ರ ತಾಯಿನ ಪ್ರಾರ್ಥನೆ ಮಾಡ್ಕೊಂಡು ಬರುವಾಗ ನಮಗೇನು ಮಡ್ಲಲ್ಲಿ ಬೇಕೋ ನಾವು ಮಡ್ಲಕ್ಕಿ ಕೊಟ್ಬಿಟ್ಟು ಮತ್ತೆ ನಾವು ಮಡ್ಲಿ ಹಿಡ್ಕೊಂಡು ಏನು ಬೇಕೋ ಅದನ್ನು ಸೆರಗನ್ನು ಇಟ್ಕೊಂಡು ಬೇಡುವಾಗ ಆ ತಾಯಿ ನಮ್ಮ ಮಡ್ಲಲ್ಲಿ ತುಂಬ್ತಾಳಂತೆ. ನಿನಗೆ ಯಾವ ಕಷ್ಟವೂ ಇಲ್ಲ, ನಾನಿದ್ದೀನಿ, ನೀನು ಧೈರ್ಯವಾಗಿರು, ಸರ್ವನು ನಿನಗೆ ಸತ್ಯದಿಂದ ಎಲ್ಲನೂ ಸರ್ವನು ಸಿದ್ಧಿ ಆಗಲಿ ಅಂತ ನಮ್ಮ ಮಡ್ಲು ತುಂಬಿ ಕಳಿಸ್ತಾಳಂತೆ. ಆ ಸಿದ್ಧಿನೇ ನಮ್ಮ ಮಡ್ಲಲ್ಲಿ ಯಾವಾಗಲೂ ಇರುತ್ತಂತೆ. ನೋಡಿ, ಅಮಾವಾಸ್ಯೆ ದಿವಸ ದೇವಿಯರನ್ನ ದರ್ಶನ ಮಾಡೋದು ತುಂಬಾ ವಿಶೇಷತೆ. ಅದರಲ್ಲೂ ಹೆಣ್ಮಕ್ಳು ಖಂಡಿತ ಹೋಗಿ ರಕ್ಷೆ ಆಗಲಿ ತಗೊಳ್ಳಿ. ಆ ತಾಯಿಗೆ ಅಲ್ಲಿರೋ ಅಂಥವ್ರು 4 ಜನಕ್ಕೆ ಅರ್ಶಿನ ಕುಂಕುಮ ಕೊಡಿ. ಆ ಪಿತೃ ದೇವರುಗಳು ಯಾರು ಸುಮಂಗಲಿಯಾಗಿ ಹೋಗಿರ್ತಾರೋ ಅವರ ಆಶೀರ್ವಾದ ಶ್ರೇಷ್ಠವಾಗುತ್ತೆ. ಅದಕ್ಕೋಸ್ಕರನೇ ಹೇಳೋದು, ಅಮಾವಾಸ್ಯೆ ದಿವಸ ಪಕ್ಕದಲ್ಲಿ ಮನೆ ಹತ್ರ ಇರೋಂಥ ಪಕ್ಕದ ದೇವಸ್ಥಾನ ಆಗಿದ್ರೂ ಸಹ ಹೋಗಿ ದರ್ಶನ ಮಾಡೋ ಅಂಥದ್ದು ತುಂಬಾ ವಿಶೇಷತೆ. ಖಂಡಿತ ಹೋಗಿ ಒಳ್ಳೆಯದಾಗಲಿ.